ಖುಷಿ ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅಕ್ಷಯ್ ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ನೀವು? ಓ ಸೂಪರ್. ನೀವು? ಫೈನ್ ಸರ್. ಮ್ಯಾಮ್ ಅಂದ್ರೆ ಸಿನಿಮಾಗಳ ಪ್ರಮೋಷನ್ಸ್ ಭಾಗವಾಗಿ ತುಂಬಾ ಸಲ ಕಾಣ್ತಾ ಇರ್ತಾರೆ ಮೀಡಿಯಾ ಜೊತೆಗೆ, ಬಟ್ ಇದೊಂದು ತುಂಬಾ ವಿಭಿನ್ನವಾದಂತಹ ಪ್ರಯತ್ನ. ಎಸ್ಪೆಷಲಿ ವೆಬ್ ಸೀರೀಸ್ ಗಳನ್ನೋದು ಕನ್ನಡಕ್ಕೆ ಅಷ್ಟೊಂದು ಟಚ್ ಅಲ್ಲಿ ಇಲ್ಲ ಅಂತ ಹೇಳ್ಬೋದು, ಬೇರೆ ಭಾಷೆಯಲ್ಲಿ ಕಂಪೇರ್ ಮಾಡಿದ್ರೆ. ಹೌದು ಹೌದು, ಬೇರೆ ಭಾಷೆ ವೆಬ್ ಸೀರೀಸ್ ಗಳನ್ನ ಇಲ್ಲಿ ತುಂಬಾ ಜನ ನೋಡ್ತಾರೆ, ಬಟ್ ಕನ್ನಡದಲ್ಲಿ ಆ ತರದ ಪ್ರಯತ್ನಗಳಾಗಿಲ್ಲ. ZEE5 ಮುಖಾಂತರ ಅದೊಂದು ಹೊಸ ಪ್ರಯತ್ನಕ್ಕೆ ನೀವು ಕೂಡ ಕೈ ಜೋಡಿಸಿದ್ರ, ಜಾಜಿಯಾಗಿ ಕಾಣಿಸ್ಕೊಂಡಿದ್ದೀರಾ. ಹೆಂಗ್ ಅನ್ಸ್ತು ಬೀಯಿಂಗ್ ಆಸ್ ಜಾಜಿ? ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಎಕ್ಸ್ಪೆರಿಮೆಂಟ್ಸ್ ತುಂಬಾ ಮಾಡ್ಬೇಕು ನಾವು, ಅವಾಗ್ಲೇ ನಾವ್ ಸರ್ವೈವ್ ಆಗೋದು. ಇಲ್ಲ ಅಂದ್ರೆ ಕೆಲ್ಸ ಇಲ್ಲದೆ ಕುತ್ಕೋಬೇಕಾಗುತ್ತೆ. ಸೊ ಇವಾಗ ಇರೋ ಸಿಚುಯೇಷನ್ ಅಂದ್ರೆ ಜನರು ಥಿಯೇಟರ್ಗೆ ಬರೋದಕ್ಕೆ ಒಂದ್ ಸ್ವಲ್ಪ ಹಿಂದೆ ಹೊಡಿತಾ ಇದಾರೆ. ಏನಾರ ಬಿಗ್ ಬಜೆಟೆಡ್ ಫಿಲ್ಮ್ ಇದ್ರೆ ಮಾತ್ರ ಥಿಯೇಟರ್ಗೆ ಬರ್ತಾರೆ, ಇಲ್ಲಾಂದ್ರೆ OTT ಬರುತ್ತೆ ಬಿಡ್ರ ನೋಡ್ಕೊಳ್ಳೋಣ ಅಂತ ಹಿಂಗೆ ಮೈಂಡ್ ಸೆಟ್. ಈಗ ನಾವಂದ್ರೂ ಹಂಗೆ ಆಗುತ್ತೆ, ಅಂದ್ರೆ ನಾವುನು ಒಂದೊಂದ್ಸತಿ ಹಂಗೆ ಆ ಲೇಸಿನೆಸ್ ಇರುತ್ತೆ ಥಿಯೇಟರ್ಗೆ ಹೋಗಿ ಅಲ್ಲಿ ಏನಕ್ ನೋಡ್ಬೇಕು ಅಂತ. ಅದ್ ಆಕ್ಚುಲಿ ತಪ್ಪು, ದಯವಿಟ್ಟು ಹಂಗ್ ಮಾಡ್ಬೇಡಿ. ಆ ಥಿಯೇಟರ್ ಅಲ್ಲಿರೋ ಎಕ್ಸ್ಪೀರಿಯನ್ಸೇ ಬೇರೆ. ಟಿವಿಯಲ್ಲೆಲ್ಲ ನಾವ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ ಆಗಲ್ಲ. ದೊಡ್ಡ ಸಿನಿಮಾ ಆಗ್ಲಿ ಚಿಕ್ಕ ಸಿನಿಮಾ ಆಗ್ಲಿ ಥಿಯೇಟರ್ ಬಂದು ಆ ಫೀಲೇ ಒಂಥರ ಸೌಂಡ್ ಆಗಿರ್ಬೋದು, ಸ್ಕ್ರೀನ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದು ವಿಷಯ ಹೇಳೋದಂದ್ರೆ ವೆಬ್ ಸೀರೀಸ್ ಅಂದ್ರೆ ನಮ್ಮ ಕನ್ನಡಕ್ಕೆ ಇದು ತುಂಬಾ ಹೊಸದು. ಇದೊಂಥರ ಎಕ್ಸ್ಪೆರಿಮೆಂಟಲ್ ತರ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಹೋಪ್ಫುಲಿ ಟ್ರೇಲರ್ ಮುಖಾಂತರ ಹಾಗೂ ತುಂಬಾ ಪೋಸ್ಟರ್ಸ್ ಎಲ್ಲ ಬರ್ತಾ ಇದೆ, ಹಾಗೂ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಸ್ ಎಲ್ಲ ಮುಖಾಂತರ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಸೊ ZEE5ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಅಂಡ್ ಶ್ರುತಿ ನಾಯ್ಡು ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಇದನ್ನ ಈ ತರದ್ ಒಂದು ಐಡಿಯಾನ ಪ್ರೊಜೆಕ್ಟ್ ಮಾಡ್ತಾ ಇರೋದಕ್ಕೆ. ಅಂಡ್ ರಮೇಶ್ ಚಂದ್ರ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಸರ್, ನಿಮ್ಮ ಪಾತ್ರ ಹೇಗಿರುತ್ತೆ ಅಂದ್ರೆ ಈ ತರದ ವೆಬ್ ಸೀರೀಸ್ ಗಳಲ್ಲಿ ನಿಮ್ಮನ್ನ ನೀವು ಥಿಂಕ್ ಮಾಡಿದ್ರ ಮೊದಲು? ಇಲ್ಲ, ನಾನು ಯಾವತ್ತು ಈ ತರ ಥಿಂಕ್ ಮಾಡಿರ್ಲಿಲ್ಲ. ಅದೇ ಇವ್ರು ಹೇಳ್ದಾಗೇನೆ ರಮೇಶ್ ಸರ್ಗೆ ಮತ್ತೆ ಶ್ರುತಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇದು ನೀನೇ ಮಾಡಬೇಕು ಅಂತ ಕರೆದು ಹೇಳಿದ್ರು. ನಿನ್ನ ಈ ಕ್ಯಾರೆಕ್ಟರ್ ಸೆಟ್ ಆಗ್ತೀಯಾ ಅನ್ಬಿಟ್ಟು ಆಫೀಸ್ ಕರೆದು ನನಗೆ ಹೇಳಿದ್ರು, ಈ ಕ್ಯಾರೆಕ್ಟರ್ ನೀನೇ ಮಾಡು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಜರ್ನಿ. ಶೂಟ್ ಮಾಡಿದ್ವಿ. ನಂಗೆ ಫಸ್ಟ್ ಸ್ಟಾರ್ಟಿಂಗ್ ಏನು ಗೊತ್ತಿರ್ಲಿಲ್ಲ ಈ ಕ್ಯಾರೆಕ್ಟರ್ ಹೆಂಗಿರುತ್ತೆ, ನಾವು ಹೆಂಗ್ ಬಿಹೇವ್ ಮಾಡಬೇಕು ಅಂತ ಅಲ್ಲ. ಆಮೇಲೆ ಸರ್ರನ್ನೇ ಖುದ್ದಾಗಿ ಹಿಂಗಿರುತ್ತೆ ಹಂಗಿರುತ್ತೆ ಅನ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ತುಂಬಾನೇ ಅಚ್ಚುಕಟ್ಟಾಗಿ ಹೇಳ್ಕೊಂಡು ಬಂದ್ರು. ಸೊ ಎಸ್ ವಿ ಡಿಡ್ ಇಟ್. ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಫಸ್ಟ್ ಒಂದು ZEE5 ಅಲ್ಲಿ ಇದು ಫಸ್ಟ್ ಒರಿಜಿನಲ್ ಅಂದ್ರೆ ಕನ್ನಡ, ಬಟ್ ರಿಮೇಕ್ ಇರ್ಬೋದು ಅಥವಾ ಬೇರೆ, ಬಟ್ ಝೀ ಅಲ್ಲಿ ಓನ್ ಕಥೆ ರಮೇಶ್ ಇಂದ್ರ ಅವ್ರು ಮಾಡಿರೋದು. ಅಂದ್ರೆ ರಮೇಶ್ ಇಂದ್ರ ಸರ್ ಬರ್ದಿರೋದು. ಅಂಡ್ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ರಮೇಶ್ ಸರ್. ಬರವಣಿಗೆ ಆಗಲಿ, ಡೈರೆಕ್ಷನ್ ಆಗಲಿ, ಆಕ್ಟಿಂಗು ಹಂಗೆ ಮಾಡ್ತಾರೆ, ಡೈರೆಕ್ಷನ್ ಹಂಗೆ ಮಾಡ್ತಾರೆ, ಬರವಣಿಗೆನೂ ಹಂಗೆ ಇರುತ್ತೆ. ಹೀಗಾಗಿ ಎಲ್ಲೋ ನಾವು ಒಂಥರ ವಿ ಆರ್ ಬ್ಲೆಸ್ಡ್. ಒಂದು ಒಳ್ಳೆ ಟೀಮ್ ಸಿಕ್ತು, ಒಂದು ಒಳ್ಳೆ ಪ್ರೊಡಕ್ಷನ್ ಸಿಕ್ತು, ಒಂದು ಒಳ್ಳೆ ಡೈರೆಕ್ಷನ್ ಸಿಕ್ತು. ಅಂಡ್ ಮಾರ್ಕೆಟಿಂಗ್ ಈಗ ಕೇಳೋದೇ ಬೇಡ, ನಾವು ಒಂದ್ ವಾರದಿಂದ ಫುಲ್ ಬಿಸಿ, ಅಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಒಂದು ಸಿನಿಮಾಗೂ ಇಷ್ಟು ಪ್ರಮೋಷನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಈ ವೆಬ್ ಸೀರೀಸ್ಗೆ ಝೀ ಕಡೆಯಿಂದ ಆಗಿರ್ಬೋದು, ಶ್ರುತಿ ನಾಯ್ಡು ಮ್ಯಾಮ್ ಆಗಿರ್ಬೋದು, ತುಂಬಾ ಮುತುವರ್ಜಿಯಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ವಿ ಆರ್ ಸೋ ಹ್ಯಾಪಿ. ಸೊ ದಟ್ ನಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ಕೊಂಡಂಗೂ ಆಗತ್ತೆ, ನಮ್ ಸೀರೀಸ್ ನೀವು ಹೇಳ್ದಾಗೇನ ಅದು ನಮ್ಗೆ ವೆಬ್ ಸೀರೀಸ್ ಸಿನಿಮಾ ಏನು ಡಿಫರೆನ್ಸ್ ಅನ್ಸ್ತಾ ಇಲ್ಲ. ಏನು ಡಿಫರೆನ್ಸ್ ಅನ್ಸಿಲ್ಲ. ಅದು ಮೂವಿ ಮಾಡದಂಗೆನೆ ನಮ್ಗೆ ಫೀಲ್ ಇರೋದು. ಅಂಡ್ ನಿಮ್ಗೆ ನೋಡಿರ್ತೀರಾ ಟ್ರೈಲರ್, ಹಂಗೆ ಇದೆ. ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂತು. ವೇರ್ ಹ್ಯಾಪಿ. ನೀವು ಟ್ರೈಲರ್ ಅಲ್ಲಿ ತುಂಬಾ ಸೆಟಲ್ಡ್ ಆಗಿ ಕಾಣ್ತಿದ್ರಿ, ಅಂದ್ರೆ ಜಾಸ್ತಿ ಮಾತುಗಳು ಇರ್ತಿರ್ಲಿಲ್ಲ. ಹೆಂಗಿರುತ್ತೆ ಥ್ರೂ? ಇದೆ, ಅದ್ರಲ್ಲಿ 2 ವರ್ಷನ್ ಇದೆ. ಒಂದು ಹಳೇದು, ಒಂದು ಈಗಿಂದು. ಅಂದ್ರೆ ಇವ್ರ ಜೊತೆ ನಾನು ಹಿಂಗೆ ಇರ್ತೀನಿ, ತುಂಬಾ ಇಂಟ್ರೋವರ್ಟ್ ಗಂಡ. ನೀವ್ ಹೇಗಿರ್ತೀರ? ಎಕ್ಸ್ಟ್ರೋವರ್ಟ್. ಅಂದ್ರೆ ಏನಂದ್ರೆ ಒಂದು ಈಗ ಒಂದು ಹೆಣ್ಮಗು ಮದ್ವೆ ಆಗಿದ ತಕ್ಷಣ ಮನೇಲಿ ಹೋಗಿದ್ ಮನೇಲಿ ಎಕ್ಸ್ಟ್ರೋವರ್ಟ್ ಆಗಕ್ ಸಾಧ್ಯವಿಲ್ಲ. ಒಂದ್ ಸ್ವಲ್ಪ ಟೈಮ್ ತಗೋತೀನಿ, ಆಮೇಲೆ ರಪ್ಪ ಅಂತ ಬಿಡ್ತಾ ಇರೋದ ಡೈಲಾಗ್. ಫಸ್ಟ್ ಟೈಮ್ ನೀವು ಕಥೆ ಕೇಳಿದಾಗ, ರಮೇಶ್ ಇಂದ್ರ ಸರ್ ಬಂದು ಹೇಳಿದಾಗ ಇದು ವೆಬ್ ಸೀರೀಸ್ ಪ್ಲಾನ್ ಮಾಡ್ತಿದೀವಿ ಅಂದಾಗ, ನಿಮ್ಮನ್ನ ನೀವು ಜಾಜಿಯಾಗಿ ಊಹೆ ಮಾಡ್ಕೊಂಡು, ಅಂದ್ರೆ ಅದಕ್ಕೆ ಆ ಪಾತ್ರಕ್ಕೆ ಬರೋದಕ್ಕೆ ಏನೆಲ್ಲ ರಿಹರ್ಸಲ್ಸ್ ಏನಾದ್ರು ಇತ್ತು, ಅಥವಾ ಏನಾದ್ರು ಪ್ಲಾನ್ ಮಾಡಿದ್ರ, ಹೋಮ್ ವರ್ಕ್ಸ್ ಆ ಥರದ್ದು ಏನಾದ್ರು?
ಆಕ್ಚುಲಿ ಮೇಜರ್ ಪ್ರಿಪರೇಷನ್ಸ್ ಏನಿಲ್ಲ. ಅಂದ್ರೆ ನಂಗೆ ರಮೇಶ್ ಚಂದ್ರ ಸರ್ ಜೊತೆ ವರ್ಕ್ ಮಾಡೋದೇ ಒಂದು ಖುಷಿ ಇತ್ತು. ಅಂದ್ರೆ ನಂಗೆ ಮುಂಚೆಯಿಂದನೂ ಇಷ್ಟ ಆಯ್ತು. ಅಂದ್ರೆ ನಾನು ಸ್ಪೂಕಿ ಕಾಲೇಜ್ ಅಂತ ಒಂದು ಸಿನಿಮಾ ಮಾಡಿದ್ದೆ ವಿವೇಕ್ ಸಿಂಹ ಅವ್ರ ಜೊತೆ. ಅವಾಗ ವಿವೇಕ್ ನಂಗೆ ತುಂಬಾ ಹೇಳ್ತಾ ಇದ್ರು ರಮೇಶ್ ಸರ್ ಬಗ್ಗೆ, ಸಖತ್ ಡೈರೆಕ್ಟರು, ಅಂದ್ರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿಸ್ತಾರೆ ಅಂತ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ನಂಗೆ ತುಂಬಾ ಆಸೆ ಆಗ್ತಾ ಇತ್ತು. ನಂಗೆ ಆತರ ಡೈರೆಕ್ಟರ್ ಜೊತೆ ತುಂಬಾ ಇಷ್ಟ ಕೆಲಸ ಮಾಡೋದಕ್ಕೆ. ಅಂಡ್ ಸಪ್ತಸಾಗರದ ಆಚೆ ಎಲ್ಲೋ ಪ್ರೀಮಿಯರ್ ಬಂದಾಗ ನಾನು ಅವ್ರನ್ನ ಫಸ್ಟ್ ಟೈಮ್ ಮಾತಾಡ್ಸಿದ್ದು. ಅವಾಗ್ಲೂ ಅಷ್ಟೇ, ಅಂದ್ರೆ ನಾನ್ ನಂಬರ್ ಎಲ್ಲ ತಗೊಂಡು ನಾವೊಂದ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂತ ಎಲ್ಲ ಹೇಳಿದ್ರು. ಬಟ್ ದೆನ್ ಅವರು ಆ ಪ್ರಾಜೆಕ್ಟ್ ಕಾಲ್ ಮಾಡಕ್ ಆಗಿಲ್ಲ. ಈ ಪ್ರಾಜೆಕ್ಟ್ ನನಗಾಯ್ತು, ನಂದಾಯ್ತು ಇದು ಪ್ರಾಜೆಕ್ಟ್. ಸೊ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ಅಂದ್ರೆ ಹೀಸ್ ಲೈಕ್ ಒನ್ ಇನ್ಸ್ಟಿಟ್ಯೂಷನ್. ಈಗ ಒಂದು ಸ್ಕೂಲಲ್ಲಿ ಟೀಚರ್ ಹೆಂಗೆ ಆ ತರ ಅವರು ಅಷ್ಟು ಚೆನ್ನಾಗಿ ಹೇಳ್ಕೊಡೋರು. ಮತ್ತೆ ಒಂದ್ ಬ್ಲಾಕಿಂಗ್ನು ಹೇಳೋರು ಡೀಟೇಲ್ಡ್ ಆಗಿ. ನಾನು ಈಗ ಆಲ್ಮೋಸ್ಟ್ 10 ಸಿನಿಮಾ ಆಯ್ತು ವರ್ಕ್ ಮಾಡಿ. ತುಂಬಾ ರೇರ್ ಡೈರೆಕ್ಟರ್ಸ್ ಬಂದು ಆರ್ಟಿಸ್ಟ್ ಹತ್ರ ಸೀನ್ ಮುಂಚೆ ಶೂಟ್ ಮಾಡೋದಕ್ಕಿಂತ ಮುಂಚೆ ಬಂದು ಹಿಂದಿನ ಸೀನ್ ಏನಾಗಿದೆ, ಈ ಸೀನ್ ಆದ್ಮೇಲೆ ಏನಾಗತ್ತೆ ಅದೆಲ್ಲ ಬ್ರೀಫ್ ಮಾಡೋದು ತುಂಬಾ ಕಡಿಮೆ. ರಮೇಶ್ ಚಂದ್ರ ಸರ್ ಅಷ್ಟು ಒಳ್ಳೆ ದೊಡ್ಡ ಡೈರೆಕ್ಟರ್ ಆದ್ರೂನು ಆಕ್ಟರ್ ಆದ್ರೂನು he knows how to handle actors. ಅವ್ರಿಗೆ ಯಾವ ತರ ಮೂಡಕ್ ತರ್ಸ್ಬೇಕು, ಆ ಪರ್ಟಿಕ್ಯುಲರ್ ಸೀನ್ ಮೂಡಿಗೆ ಹೆಂಗ್ ತರ್ಸ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಸೊ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ. ಸರ್ ನಿಮ್ಗೆ ಹೆಂಗ್ ಅನ್ಸ್ತು ರಮೇಶ್ ಸರ್ ಜೊತೆ ವರ್ಕ್ ಮಾಡಿ? ಆಕ್ಚುಲಿ ನನಗೆ ನಾನು ಅವ್ರ ಜೊತೆ ಮುಂಚೆನೆ ವರ್ಕ್ ಮಾಡಿದ್ದೆ. ನಮ್ದು ಫಸ್ಟ್ ಸೀರಿಯಲ್ ಬಂದು ಅವ್ರ ಪ್ರೊಡಕ್ಷನ್ ಎಲ್ಲ ಮಾಡಿದ್ದು. ಸೊ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಿದ್ದು. ಸೊ ನನಗೆ ಏನ್ ಒಂದು ಕಾನ್ಫಿಡೆಂಟ್ ಅಂದ್ರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತು, ನನಗೆ ಅವ್ರ ಬಗ್ಗೆ ಗೊತ್ತು. ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಗೊತ್ತು. ಸೊ ಏನೇ ಕೊಟ್ರು ನಾನು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತು. ಸೊ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ಸೊ ಹಂಗಾಗಿ ಚೆನ್ನಾಗಿ ಆಯ್ತು. ಅವ್ರ ಅದನ್ನ ಎಲ್ಲಾ ಇಂಟರ್ವ್ಯೂಸ್ ಅಲ್ಲೂ ಹೇಳ್ತಾ ಇದ್ರು. ನಾನು ಫಸ್ಟ್ ಡೇ ಹೋದೆ, ರೀಡಿಂಗ್ ಮಾಡ್ತಾ ಇದ್ರು. ಅರ್ಚನಾ ಕೊಟ್ಟಿಗೆ, ಹಿತಾ ಮತ್ತೆ ಅನಿರುದ್ಧ ಆಚಾರ್ಯ ಇವರೆಲ್ಲ ರೀಡಿಂಗ್ ಅಲ್ಲಿ ಮಾಡ್ತಾ ಇದ್ರು. ನಾನ್ ಅಲ್ಲಿ ಹೋಗಿ ಕೂತ್ಕೊಂಡೆ. ಆಫೀಸ್ ಇದು ರೂಮ್ ಒಳಗಡೆ ಹೋದೆ. ಆಫೀಸ್ ರೂಮ್ ಒಳಗಡೆ ನೀನ್ ಮಾಡ್ತೀಯ ಹೋಗೋ, ನಾನ್ ಮಾಡಿಸ್ತೀರಿ ಅಂತ ಹಂಗೆ ಹೇಳಿದ್ದು. ಇವ್ರಿಗೆಲ್ಲ ರೀಡಿಂಗ್ ಕೊಟ್ರು, ನಾನ್ ಸುಮ್ ಕೂತಿದ್ದೆ. ಸ್ವಲ್ಪ ನೀಟಾಗಿ ಎಲ್ಲ ರೆಡಿ ಆಗಿ ಹೋಗಿದ್ದೆ. ಏನೋ ಲುಕ್ ಟೆಸ್ಟ್ ಇರುತ್ತೆ ಹಂಗೆ ಅಂತ. ಸರಿ ಇವ್ರಿಗೆಲ್ಲ ರೀಡಿಂಗ್ ಕೊಟ್ರು. ಒಳಗೆ ಬಾ ಮಗ ಅಂದ್ರು. ಒಳಗೆ ಹೋದೆ. ಹಿಂಗಂದ್ರು, ಅಣ್ಣ ರೀಡಿಂಗ್ ಮಾಡ್ಸ್ಕೋತೀನಿ ಬಾಳ ಇದು ಹೇಳಕ್ಕೆ ಅಲ್ಲ. ಅಂದ್ರೆ ಹೇಳ್ತಾರೆ ಸ್ಟೂಡೆಂಟ್ಸ್ ಬಗ್ಗೆ ಟೀಚರ್ ಗೊತ್ತಿರುತ್ತೆ. ಎಕ್ಸಾಕ್ಟ್ಲಿ ಅಷ್ಟು ಕಾನ್ಫಿಡೆಂಟ್ ಇದೆ. ವೆರಿ ನೈಸ್. ಅಂದ್ರೆ ತುಂಬಾ ಅವ್ರ ಕ್ಲಾರಿಟಿ ಇದೆ ಅವ್ರಿಗೆ. ಏನ್ ಮಾಡ್ಬೇಕು, ಯಾವ ಸೀನ್ ಅಲ್ಲಿ ಯಾವ ತರ ಡೈಲಾಗ್ಸ್ ಇಂದ ಹಿಡಿದು ರೈಟಿಂಗು ಅಷ್ಟೇ. ಒಂದು ಅಂದ್ರೆ ವುಮೆನ್ ಗೆ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರೆ ವಿಮೆನ್. ಅವ್ರ ಸಿನಿಮಾದಲ್ಲಿ ಆಗಿರ್ಬೋದು, ಸೀರಿಯಲ್ ಅಲ್ಲಿ ಆಗಿರ್ಬೋದು. ಇವಾಗ ಅಯ್ಯನ್ ಮನೇಲೂ ಸಕ್ಕತ್ತಾಗಿ ಬರ್ದಿದ್ದಾರೆ. ಆಕ್ಚುಲಿ ನಿಮ್ ಗೆಟಪ್ ಕೂಡ ಅಂದ್ರೆ ಪಕ್ಕ ನಮ್ ಟ್ರೆಡಿಷನಲ್ ಗೆ ಕಾಣುವಂತ ನೋಡಿ ಆ ತರದ್ದು ಮಾಡಿರೋದು ಕ್ಯಾಸ್ಟಿಂಗ್. ಎಲ್ಲರಿಗೂ ಅಷ್ಟೇ, ಇವ್ರಿಗೂ ಅಷ್ಟೇ. ಆ ಕಾಸ್ಟ್ಯೂಮ್ ಮೇಕ್ ಓವರ್ ಮಾಡಿದಾಗ ನಿಜವಾಗ್ಲೂ ಇವಳೇ ದುಷ್ಯಂತ, ನಾನೇ ಜಾಜಿ, ಅವಳೇ ಚಾರುಲತಾ, ಇವಳೇ ಪುಷ್ಪವತಿ, ಈ ತರ ಹೆಸರುಗಳು ಕೂಡ ತುಂಬಾ ಯೂನಿಕ್ ಇದೆ. ಅಂದ್ರೆ ರೆಗ್ಯುಲರ್ ಹೆಸರುಗಳ ತರ ಇರ್ಲಿಲ್ಲ. ಅದ್ರ ಹಿಂದೆ ಕೂಡ ಏನೋ ಕಥೆ ಹೇಳೋ ಹಾಗೆ ಅಥವಾ ಅದು ಕ್ಯಾರೆಕ್ಟರೈಸೇಷನ್ ಹೇಳೋ ಹಾಗೆಲ್ಲ ಇತ್ತು. ಅಂಡ್ ಅದು ಇದು ರೆಟ್ರೋ ಹೋಗುತ್ತಾ ಅಥವಾ 1990s ಟೈಮ್ ಅಲ್ಲಿ ಇದು ನಡೆಯೋದು. ಅದಾದ್ಮೇಲೆ ಇದು ಒಂದು ಚಿಕ್ಕಮಂಗ್ಳೂರು ಇದ್ರಲ್ಲಿ ಊರಲ್ಲಿ ನಡೆಯುವಂತ ಒಂದು ಸ್ಟೋರಿ. ಸೊ ದೈವ ಒಂದ್ ಸ್ವಲ್ಪ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ದೈವ ಮಂಗಳೂರು ಚಿಕ್ಕಮಂಗ್ಳೂರಲ್ಲಿ ಕಾಮನ್. ನಾವ್ ಕಾಂತಾರ ಮುಖಾಂತರ ನೋಡಿದೀವಿ ದೈವನ, ಅದು ಹೊಸದು ಅಂತ ಅನ್ಸ್ತಾ ಇತ್ತು. ಈಗ ನಾವೇನಾದ್ರು ಒಂಚೂರು ದೈವ ತೋರಿಸಿ ಅದೇ ಕಾಪಿ ಹೊಡಿತಾ ಇದಾರ ಅಂತ, ಹಂಗಲ್ಲ. ಇಟ್ ಈಸ್ ಲೈಕ್ ಚಿಕ್ಕಮಂಗ್ಳೂರು ಮಂಗಳೂರಲ್ಲಿ ದೈವ ಇಸ್ ವೆರಿ ಕಾಮನ್, ಎಲ್ಲರೂ ಪೂಜಿಸ್ತಾರೆ. ಸೊ ಇದು ಒಂದು ಕತೆ. ಓಕೆ ಸರ್, ಅಂದ್ರೆ ಇದು ಮೊದ್ಲು ಸಿನಿಮಾ ತರದ್ದು ಏನಾದ್ರು ಪ್ಲಾನ್ ಆಗಿತ್ತಾ ಇದು? ಬಿಕಾಸ್ ಇದು ಮಿನಿ ಸೀರೀಸ್ ಅಂತ ಹೇಳಿದ್ರು, ಅಂದ್ರೆ 7 ಎಪಿಸೋಡ್ ಬರುತ್ತೆ ಅಂತ. ಅದ್ರ ನಂತರ ಮತ್ತೆ ಸೀಸನ್ 2 ನ ಎಕ್ಸ್ಪೆಕ್ಟ್ ಮಾಡಬಹುದಾ ಏನಾದ್ರು ನಾವು ಅಂತ? ಈಗ ಸದ್ಯಕ್ಕೆ ಹೌದು ಮಿನಿ ಸೀಸನ್ ಇದು ಫಸ್ಟ್ ಟ್ರೈ ಮಾಡ್ತಾ ಇದೀವಿ ಹೇಗೆ ಆಗತ್ತೆ ಅಂತ.
ಇದೇನಾದ್ರು ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಗೆ ಅಂದ್ರೆ ಇನ್ನ ಒಂದ್ ಸೀಸನ್ ಮಾಡೋಣ ಅಂತ ಆಕ್ಚುಲಿ ಪ್ಲಾನ್ ಇದೆ. ಹಿಂದಿಗ್ ಡಬ್ ಮಾಡೋ ಐಡಿಯಾ ಇದೆ. ಆಲ್ರೆಡಿ dub ಮಾಡ್ತಾ ಇದಾರೆ, ಮಾಡ್ತಾ ಮಾತಾಡ್ತಾ ಇದಾರೆ, ಡಬ್ ಮಾಡ್ತಾ ಇದಾರೆ. ಮತ್ತೆ ನಮ್ಗೆ ಟ್ರೇಲರು ಕೂಡ ಆಲ್ಮೋಸ್ಟ್ 10 million ವರ್ಗೂ ವ್ಯೂಸ್ Views ಆಗಿದೆ. ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ actually. Yeah. ಎಲ್ಲ ಕಡೆ. ತುಂಬಾ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದಾರೆ ಎಲ್ಲರೂ. ನಾವು ಕಾಯ್ತಾ ನಾವು ಅಷ್ಟೇ. ಇದೀವಿ. ಸರ್ ನೀವ್ ಹೇಳಿ ಇವ್ರ ಜೊತೆ ವರ್ಕ್ ಮಾಡಿದ್ ಹೆಂಗಿತ್ತು ಅಂತ. ಅದ್ ಆಕ್ಚುಲಿ ಎಲ್ಲಾ ಹೇಳ್ತಾ ಇರ್ತೀನಿ ಎಲ್ಲಾ ಕಡೆನು. ಫಸ್ಟ್ ಡೇ ಹಿಂಗೆ ಲುಕ್ ಟೆಸ್ಟ್ ಗೆ ಅಂತ ಕರೆದಾಗ ನಂದು ಇವ್ರದನೆ ಇದ್ದಿದ್ದು ಕಾಂಬಿನೇಷನ್ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಸೊ ನಾನು ಕಾಸ್ಟ್ಯೂಮ್ ಎಲ್ಲ ರೆಡಿ ಇದ್ದೆ. ಆಮೇಲೆ ಇವ್ರು ಬಂದು ಫಸ್ಟ್ ಡೇ ಆಫ್ ಶೂಟ್ ಹೇಳ್ತಿದ್ರಾ? ಅಲ್ಲ, ಲುಕ್ ಟೆಸ್ಟ್ ಓಕೆ ಓಕೆ test ಓಕೆ, ಅಲ್ಲಿ. ಹಾ ಹಾ ಟೆಸ್ಟ್ ಹಾ. ಏನ್ ಮಾತೇ ಆಡ್ತಾ ಇಲ್ಲ, ಸುಮ್ ಕುತ್ಕೊಂಡ್ಬಿಟ್ಟಿದ್ದ ಹಿಂಗೆ ಆಕ್ಚುಲಿ ಮ್ಯಾಮ್ ಸೈಲೆಂಟ್ ಆಗಿರಲ್ಲ ನೀವು ಅಲ್ವಾ? ತೀರಾ silent ಆಗಿರಲ್ಲ. ಇರ್ತೀನಿ. ಅಲ್ಲ, ಕ್ಯಾರೆಕ್ಟರ್ ಶೂಟ್ ಟೈಮ್ ಅಲ್ಲಿ ನನ್ ಕ್ಯಾರೆಕ್ಟರ್ ಹೆಂಗಿದೆ ಹಂಗೆ ಐ ವಿಲ್ ಹೌದು. ಟರ್ನ್ ಅವ್ರ ಇಟ್. ಕ್ಯಾರೆಕ್ಟರ್ ಹಂಗೆ ಇತ್ತು. ಆಕ್ಚುಲಿ ಹಾ. ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಹಂಗೇನೆ ಸೆಟಲ್ಡ್ ಆಗಿ ಈಗ ನಾನ್ ಏನ್ ಮಾಡ್ಬಿಟ್ಟಿದೆ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೆ. ಸುಮ್ನೆ ಹಿಂಗ್ ಕೂತಿರೋದು. ಇವ್ರಿಗೆ ಎಲ್ಲ ಹೊಡಿತು ಇವ್ರಿಗೆ. ನಾನು ನನ್ ಗಂಡ ಪಾತ್ರ ಇವ್ರು ಸ್ವಲ್ಪ ಕೆಮಿಸ್ಟ್ರಿ ಎಲ್ಲ ವರ್ಕ್ ಹೌದು. ಮಾಡ್ಕೊಳ್ಳೋಣ ಮುಂಚೆನೆ ಆರಾಮಾಗಿ ಸೆಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನೋ ಗಲಿಬಿಲಿ ಅವತ್ತು ಹೌದು. ಬೈಕೊಂಡ್ ಹೋಗಿದಾರೆ ನನಗೆ. ಓಕೆ, ಯಾರ ಗುರು ಇವನು ಮುಖ ಹಿಂಗ್ ಹಿಡ್ಕೊಂಡ್ ಕೂತಿದ್ದಾನೆ, ಹೆಂಗಪ್ಪ ಮಾಡೋದು ಅಂತ. ಬಟ್ ಲಿಟ್ರಲಿ ಆ ಸೀನ್ ಶೂಟ್ ಮಾಡ್ಬೇಕಾದ್ರೆ ಹೆಂಗಿದ್ವಿ ಗೊತ್ತಾ? ನನ್ ಸಜೆಷನ್ ಅಲ್ಲಿ ಅವ್ರು ನಿಂತಾಗ ಅವ್ರು ನಗೋದು, ನನ್ ನೋಡಿ ಇವ್ರ ನಗೋದು, ಇವ್ರ ನೋಡಿ ನಾನು ಆಗೋದು. ಜೋರಾಗೆ ಮಾತಾಡೋದು, ಈ ತರ ಎಲ್ಲ ಅಷ್ಟು ಕ್ಲೋಸ್ ಆಗೋದು. ಎಲ್ಲರೂ ಅಷ್ಟೇ, ಇಡೀ ಕಾಸ್ಟ್ ಅಂದ್ರೆ ನಮ್ಮ ಸೀರೀಸ್ ಅಲ್ಲಿ ಸಿಕ್ಕಾಪಟ್ಟೆ ಎಲ್ಲ, ಕಾಸ್ಟ್ cast ಗಳಿದೆ. ಹ್ಮ್. ಹೌದು, ಅರ್ಚನಾ ಅವರಾಗಿರ್ಬೋದು, ಅನಿರುದ್ಧ ಅವರಾಗಿರ್ಬೋದು, ಅವರು ಅನಿರುದ್ಧ ಆಚಾರ್ಯ, ಹೌದು, ಶೋಭರಾಜ್ ಅವರು, ರಮೇಶ್ ಸರ್ ಕೂಡ ಇದಾರೆ. ರಮೇಶ್ ಸರ್, ಹೌದು. ಇನ್ನು ಇವರು ಯಾರೋ ಖುಷಿ ಮತ್ತೆ ಖುಷಿ, ಹಿತಾ. ಹಿತ, ಹಾ, ಹಾ. ಅಕ್ಕ ತಂಗಿರಿಬ್ರು ಖುಷಿನ ಒಂದ್ಸ- ಅನ್ಕೊಂಡೇ ಒಂದ್ಸತಿ. ಇರ್ಲಿಲ್ಲ ಅವಳು ಹೌದು. ಆಕ್ಟಿಂಗ್ ಮಾಡ್ತಾಳೆ ಅಂತ. Okay. ಅವ್ಳ್ದು ಒಂದು ಪ್ರೋಮೋದಲ್ಲಿ ನೋಡಿದಾರೆ ನೀವು ಟ್ರೈಲರ್ ಅಲ್ಲಿ, ಹ್ಮ್, ಹಿಂಗ್ ಲುಕ್ ಕೊಡ್ತಾಳೆ. ಹ್ಮ್. Wow. ವೆರಿ ನೈಸ್. ಇಲ್ಲ. ಎಲ್ಲಾರು ಆ ಶೋಭರಾಜ್ ಸರ್, ಹಾ. ಮಾನ್ಸಿ ಓಕೆ, ಸುದೀಪ್ ಹೌದೌದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅರ್ಚನಾ ಅವರು ಅವ್ರ ಪಾತ್ರ ಹೇಗಿರುತ್ತೆ ಮ್ಯಾಮ್? ಸೈಕೋ ಅದು. ನೀವ್ ಪೋಸ್ಟರ್ ನೋಡಿಲ್ವಾ? ನಿಮ್ಗೆ ಹೆಂಗ್ ಅನ್ಸ್ತು? ಅದ್ರಲ್ಲಿ ಒಂದ್ ಕಡೆ ಒಂದ್ ತಿರುಗಿ ಟ್ರೈಲರ್ ಅಲ್ಲಿ ಯಾರಿಗೋ ಹೊಡಿಯೋ ತರ ಒಂದ್ ಹೌದು, ಶಾರ್ಟ್ ಇದೆ, ಹೌದು. ಒಂದು ಹೆದರ್ಕೊಳ್ಳೋ ತರ ಇದೆ. ಅಂದ್ರೆ ಅವಳದು 2 ಶೇಡ್ ಇದೆ. ಓಕೆ, ಮನೆಗೆ ಮದ್ವೆ ಆಗಿ ಬಂದ್ಮೇಲೆ ಬಂದಾಗ ಒಂದ್ ಸ್ವಲ್ಪ ಆರಾಮಾಗಿರ್ತಾಳೆ. ಹೋಗ್ತಾ 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 ಒಂಥರ ನಾವು ಸೈಕಲ್ ಮಕ್ಳು ಇರ್ತೀವಲ್ಲ, ನಮ್ ಜೊತೆ ಸೇರ್ಕೊಂಡು ಅವಳು ಅವ್ರು ಸೈಕೋ ಆಗ್ಬಿಡ್ತಾಳೆ. ಆಕ್ಚುಲಿ ಆ ಪೋಸ್ಟರ್ ಅಲ್ಲಿ ಹೇಳ್ತಿದ್ದೆ ಅರ್ಚನಾ ಅದು ಎಷ್ಟು ಟೆರರ್ ಆಗಿ ಕಾಣ್ತಾ ಹೌದು. ಗೊತ್ತಾ? ಎಷ್ಟು ಹಾರಿಬಲ್ ಆಗಿ ಕಾಣ್ತಾ. ಅಷ್ಟು ಚೆನ್ನಾಗಿ ಮೇಕ್ ಓವರ್ ಮಾಡಿದ್ದಾರೆ. ಅಂದ್ರೆ ಪ್ರತಿ ತುಂಬಾ ಪಾತ್ರಕ್ಕೂ detail. ಕೂಡ ಅದೇ ಇತ್ತು. ನಾವು ಅಂದ್ರೆ- ಪ್ರತಿಯೊಂದ್ ಸೀನ್ ಹಂಗೆ ಹೌದು. ಕೂತ್ಕೊಂಡು ನೋಡ್ತಾ ಇದ್ವಿ ಹೌದು. ಶೂಟಿಂಗ್ ಟೈಮ್ ಅಲ್ಲಿ. ಹೋಗಿ ಈಗ ಇಲ್ಲಿ ಶೂಟ್ ನಡೀತಾ ಇರತ್ತೆ ಇಲ್ಲಿ ಸೀನ್, ನಾವೆಲ್ಲ ಹೋಗಿ ಕೂತಿರ್ತಿರ್ಲಿಲ್ಲ, ಎಲ್ಲ ಬಂದು ಇಲ್ಲೇ ಕೂರ್ತಿದ್ವಿ. ಮಾನಿಟರ್ ಓ, ಹತ್ರ ಹೆಂಗಿರುತ್ತೆ, ಏನ್ ಏನ್ ಮಾಡ್ತಿದ್ದಾರೆ, ಮಾಡ್ತಾ ಇದಾರೆ. ಪ್ರತಿಯೊಂದ್ ಸೀನು ಹಂಗೆ ಇದೆ. ಹೌದು. Okay, okay. ಪ್ರತಿಯೊಂದ್ ಸೀನು ಹಂಗೆ ಇದೆ. ಸೊ ಜನಕ್ಕೆ ಇಷ್ಟ ಆಗತ್ತೆ. ಓ ವಾವ್, ವಾಟ್ ನೆಕ್ಸ್ಟ್ ಅಂತ. ಅಂದ್ರೆ ಮ್ಯಾಮ್, ಅಂದ್ರೆ ಇದು ಒಂದ್ ಸ್ಟ್ರೆಚ್ ಅಲ್ಲಿ ರಿಲೀಸ್ ಆಗೋದಂತ ಹೌದು. ಒಂದೇ ದಿನನೇ ಹೌದು, ಟೋಟಲ್ ಎಲ್ಲಾ ಎಲ್ಲ ಎಪಿಸೋಡ್ ಗಳು 6 ರಿಲೀಸ್ ಆಗುತ್ತೆ. episodes ರಿಲೀಸ್ ಆಗುತ್ತೆ. Because- ಈಗ ನಾರ್ಮಲ್ ಆಗಿ ನೀವು ಬೇರೆ ಸೀರೀಸ್ ಹ್ಮ್, ನೋಡಿದೀರಾ, ಲ್ಯಾಂಗ್ವೇಜ್ ಸೀರೀಸ್, ಹ್ಮ್, ಅದು ಹ್ಮ್, ಒಂದೇ ಸತಿ ರಿಲೀಸ್ ಆಗುತ್ತಲ್ಲ, ಹ್ಮ್. ಅದೇ ಪ್ಯಾಟರ್ನ್ ಇದೂನು. ಬಿಕಾಸ್ ನೀವು 7 ಎಪಿಸೋಡ್ ಇರೋದ್ರಿಂದ ಒಂದ್ ವೀಕ್ಲಿ ಒಂದ್ ಅಥವಾ ಒನ್ ಡೇ 6 episodes. 6 ಎಪಿಸೋಡ್. 6 ಎಪಿಸೋಡ್ಸ್ Okay. ವೀಕ್ ಆತರ ಮಾಡಲ್ಲ, Okay. ಒಂದೇ ಸತಿ ಹ್ಮ್. ಸೀರೀಸ್ ಪ್ಯಾಟರ್ನ್ ನಾವು ಫಾಲೋ ಮಾಡ್ತೀವಿ. ಓಕೆ ಮ್ಯಾಮ್, ಇನ್ನೊಂದು ಪ್ರಶ್ನೆ ನನ್ನ ಏನಂದ್ರೆ, ಈಗ ಮೇನ್ ಸ್ಟ್ರೀಮ್ ಹೀರೋಯಿನ್ಸ್ ನಿಮ್ಮ ಈ ಒಡನಾಟದವ್ರು ಎಲ್ಲರೂ ಏನಿರ್ತಾರೆ, ಅವರು ಕೂಡ ಈ ತರದ ಎಕ್ಸ್ಪೆರಿಮೆಂಟ್ಗೆ ಅಂದ್ರೆ ವೆಬ್ ಸೀರೀಸ್ ಗಳಿಗೆ ಟ್ರೈ ಮಾಡ್ಬೋದಿತ್ತು. ತುಂಬಾ ಜನ ಅದಕ್ಕೆ ಹಿಂದೆಟಾಗ್ತಿರ್ಬೋದು, ಯಾಕೆ ಸಿನಿಮಾಗಳನ್ನೇ ಮಾಡೋದು ಇಟ್ಸ್ ಗುಡ್ ಅಲ್ವಾ ಅನ್ನೋ ಥರದ್ದೊಂದು ಅಸಂಪ್ಷನ್ ಇರ್ಬೋದು. ಅಥವಾ ವೆಬ್ ಸೀರೀಸ್ಗಳನ್ನ ಮಾಡಿದ್ರೆ ಮೇ ಬಿ ಮಾರ್ಕೆಟ್ ಏನಾದ್ರು ಚೇಂಜ್ ಆಗುತ್ತೇನೋ ಅನ್ನೋ ಅಸಂಪ್ಷನ್ ಕೂಡ ಇರ್ಬೋದು. ಯಾಕೆ ಆ ಪ್ರಯತ್ನಗಳು ಆಗ್ತಿಲ್ಲ ಅಂತ ನನ್ನ ಪ್ರಶ್ನೆ. ನಿಮ್ ಕಡೆ ಆಗ್ತಿರೋ ಇಟ್ಸ್ ಗುಡ್. ಆಕ್ಚುಲಿ ನಾನೊಂಥರ ನನಗೆ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾ ಇಷ್ಟ. Yes. ಈಗ ದಿಯಾದಲ್ಲೂ ಅಷ್ಟೇ, ವಿ ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್ ಸಮಥಿಂಗ್ ವೇರ್ ನಾರ್ಮಲ್ ಆಗಿ ಹೀರೋಯಿನ್ ಹೆಂಗೆ ಕಾಣಿಸ್ಕೋಬೇಕು ಆತರ ನಮ್ನ ಕಾಣಿಸ್ಲಿಲ್ಲ, ಹೌದು. ಅಂದ್ರೆ ನನ್ ತೋರಿಸ್ಲಿಲ್ಲ. ಲೈಕ್ ನಾರ್ಮಲ್ ಈಗ ಒಂದು ನಮ್ಮ ಮನೇಲಿರೋ ಹುಡುಗಿ ಅಥವಾ ನಮ್ಮ ಮನೆ ಪಕ್ಕದ ಹುಡುಗಿ ಹೆಂಗಿರ್ತಾಳೆ ಅದೇ ತರ ನ್ಯಾಚುರಲ್ ಆಗಿ ತೋರ್ಸಿದ್ರು. ಅಂಡ್ ಇದೂನು ಅಷ್ಟೇ, ಈಗ ಸ್ಟಾರ್ಸ್ ಲೈಕ್ ಸಮಂತ ಮತ್ತೆ ಶಾಹಿದ್ ಕಪೂರ್, ಲೇಡಿ ಸೂಪರ್ ಸ್ಟಾರ್ ನಯನ್ತಾರ ಇಂಥವ್ರೇ ಸೀರೀಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಅಪ್ಡೇಟ್ ಆಗಿ ಅವರು ಈ ತರ ಮಾಡ್ಬೇಕಾದ್ರೆ ನಾವು ಅವ್ರ ಮುಂದೆ ಎಲ್ಲ ಏನ್ ಅಷ್ಟು ದೊಡ್ಡೋರಲ್ಲ, ಅದಾದ್ಮೇಲೆ ನಮ್ಗೆ ಎಕ್ಸ್ಪೀರಿಯನ್ಸ್ ಅವ್ರಷ್ಟಿಲ್ಲ. ಐ ಥಿಂಕ್ ಟ್ರೈ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಅಂಡ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಬರ್ಬೇಕಾದ್ರೆ, ಕತೆ ಚೆನ್ನಾಗಿರ್ಬೇಕಾದ್ರೆ ಬೇಡ ಅಂದ್ರೆ ನಾವೇ ದಡ್ಡರಾಗ್ತೀವಿ. ಕೆಲವರು ಇದ್ರು ಇರ್ಬೋದು, ಕತೆ ಚೆನ್ನಾಗಿಲ್ದೆ, ಹೌದು, ಹೆಂಗ್ ಬರ್ಬೋದು ಅನ್ನೋ ಭಯದಲ್ಲಿ. ಭಯದಲ್ಲಿ, ಹೌದು, ಬಟ್ ನಾವು ಕಾನ್ಫಿಡೆಂಟ್ ಇಂದ ಒಪ್ಕೊಂಡು. ಆಮೇಲೆ ಜನರಲ್ ಆಗಿ ವೆಬ್ ಸೀರೀಸ್ ಅಂದ್ರೆ
ಕ್ವಾಲಿಟಿ ಕಾಂಪ್ರಮೈಸ್ ಆ, ಆಗ್ತಾರೇನೋ ಅನ್ನೋದೊಂದಿರುತ್ತೆ. ಇರುತ್ತೆ. ಬಟ್ ಇದ್ ನೋಡಿದಾಗ ಲಿಟ್ರಲಿ ಒಂದು ಸಿನಿಮಾದ Cinema. ಟ್ರೇಲರ್ ನೋಡ್ತಿದೀವಿ ಅಂತಾನೆ ಅನ್ಸ್ತು. ಹೌದು ಅಷ್ಟು ಪ್ರೊಡಕ್ಷನ್ ವ್ಯಾಲ್ಯೂ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು. ಆಮೇಲೆ ರಾಹುಲ್ ರಾಯ್ಗಂತೂ ನಾವು ನಿಜ ಥ್ಯಾಂಕ್ಸ್ ಹೇಳ್ಬೇಕು. ಹೌದು ಒಂದೊಂದು ರಾಹುಲ್ ರಾಯ್ ಎಷ್ಟು ಡೀಟೇಲಿಂಗ್ ನಮ್ ಆಗಿ DOP DOP ರಾಹುಲ್ ರಾಯ್ ಅಂತ ಅಮೇಸಿಂಗ್ DOP. ವೆರಿ ಈಸಿ ಟು ವರ್ಕ್ ವಿತ್. ಹ್ಮ್. ಹೆಂಗಂದ್ರೆ ಲೈಟಿಂಗ್ಸ್ ಅಷ್ಟೇ ವೆರಿ ಸಾಫ್ಟ್ ಅಂಡ್ ಸಟಲ್ ಲೈಟಿಂಗ್ಸ್. ಅವ್ರು ಕೆಲವು ಎಲ್ಲಾ ಶಾರ್ಟ್ಸ್ ಒಂಥರ ಡಿಫ್ರೆಂಟ್ ಆಗಿ ಇಡ್ತಾರೆ. Okay. ಮಜಾ. ಮತ್ತೆ ಇದಕ್ಕೆ ಮ್ಯೂಸಿಕ್ ಬಂದು ಮುತ್ತು ಗಣೇಶನ್ ಅಂತ ಮಾಡ್ತಾ ಇರೋದು. ಅವರು ಮಾಲ್ಗುಡಿ ಡೇಸ್ ಅಂತ ಫಸ್ಟ್ ವೆಬ್ Yes, ಸೀರೀಸ್ yes. ಬಂತಲ್ಲ, ಹಾ, ಆ ಮ್ಯೂಸಿಕ್ ಡೈರೆಕ್ಟರ್ ಇದಕ್ ಮಾಡ್ತಾ Okay. ಇರೋದು. ಸೊ ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಫಸ್ಟ್ ವೆಬ್ ಸೀರೀಸ್ ಆಗಿದ್ರೋದ್ರಿಂದ ಯಾರಿಗೂ ನಿರಾಶೆ ಮಾಡದೆ ಚೆನ್ನಾಗಿ ಮಾಡಿ ಮುಗಿಸಿದೀವಿ. Yes. Meeting. ಅಂದ್ರೆ ಹಾರರ್ ಕಂಟೆಂಟ್ ಎಷ್ಟಿರ್ಬೋದು? ಅಂದ್ರೆ ದೈವ ಅನ್ನೋದೊಂದು ಇದಿದೆ, ನಂಬಿಕೆ ಇದೆ, ಆಮೇಲೆ ಫ್ಯಾಮಿಲಿ ಒಳಗಡೆ ಇರುವಂತ ಕೆಲವೊಂದಿಷ್ಟು ಕಲಹಗಳಿದೆ. ಏನೆಲ್ಲ ಇರುತ್ತೆ ಅಂತ ಈ ವೆಬ್ ಸೀರೀಸ್ ಅಲ್ಲಿ? ಇದು ಒಂದು ಮಿಸ್ಟ್ರಿ ಸೈಕಲಾಜಿಕಲ್ ಥ್ರಿಲ್ಲರ್ ಇದು. ಸೊ ಹಾರರ್ ಅನ್ನೋದಕ್ಕಿಂತ ಸ್ವಲ್ಪ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಭಯ, ದೆವ್ವ ಬರೋದಕ್ಕಿಂತ ಆ ಭಯ ಹೌದು ಹುಟ್ಟಿಸುತ್ತಲ್ಲ, ಹೌದು ಹೌದು. ದಟ್ ಈಸ್ ಮೋರ್ ಇನ್ ದಿಸ್. ಓಕೆ ಸರ್, ನಿಮ್ಗೆ ಎಷ್ಟು ಭರವಸೆ ಇದೆ ಈ ವೆಬ್ ಸೀರೀಸ್ ಮೇಲೆ? ನನ್ಗೆ 100% ಭರವಸೆ ಇದೆ. ನಿಜವಾಗ್ಲೂ ನೀವೇ ಹೇಳ್ತಾ ಇದ್ದೀರಾ, ಕ್ವಾಲಿಟಿ ಚೆನ್ನಾಗಿದೆ. ಎಸ್, ಆಬ್ವಿಯಸ್ಲಿ. ಆಲ್ಮೋಸ್ಟ್ ನಮ್ಗೆ ಎಲ್ಲಾ ಕಡೆ ಒಳ್ಳೆ ರಿವ್ಯೂಸ್ ಬರ್ತಿದೆ. ಆ ಟ್ರೈಲರ್ಗೆನೆ ಅಂತ ರಿವ್ಯೂಸ್ ಬರ್ತಿದೆ. ಅಂಡ್ ನಮಗ್ ಗೊತ್ತಿದೆ ಅಲ್ವಾ ನಾವು ಏನ್ ಮಾಡಿದೀವಿ ಅಂತ. ಹೌದು. ಸೊ ಐ ಆಮ್ ಡ್ಯಾಮ್ ಶೋರ್ ಇದೊಂದು ಒಳ್ಳೆ ಕ್ರಿಯೇಟ್ ಮಾಡುತ್ತೆ ಹೌದು ಹೌದು. ಇನ್ ZEE5 ಅಂಡ್ ಇನ್ ಕನ್ನಡ ಇಂಡಸ್ಟ್ರಿ. ನಿಮ್ಮ ಫೇವರೇಟ್ ವೆಬ್ ಸೀರೀಸ್ ಯಾವುದು? ನನಗೆ ಫ್ಯಾಮಿಲಿ ಮ್ಯಾನ್. ನಾನು ಐ ಆಮ್ ನಾಟ್ ಅ ವೆಬ್ ಸೀರೀಸ್ ಪರ್ಸನ್, ಓಕೆ. ಬಟ್ ಫ್ಯಾಮಿಲಿ ಮ್ಯಾನ್ 2 ಟ್ರೇಲರ್ ಮತ್ತೆ ಅದರದ್ದು ಶಾರ್ಟ್ಸ್ ಎಲ್ಲ ನೋಡ್ಬಿಟ್ಟು ಫ್ಯಾಮಿಲಿ ಮ್ಯಾನ್ 1 ಫುಲ್ ನೋಡಿ, ಅದು ಒಂದು 2 ಡೇಸ್ಗೆ ಫುಲ್ ನೋಡ್ ಮುಗಿಸಿ ನೆಕ್ಸ್ಟ್ ಫ್ಯಾಮಿಲಿ ಮ್ಯಾನ್ 2 ನೋಡಿದ್ದು. 2 ಡೇಸ್ ಅಲ್ಲಿ ಮುಗಿಸಿದ್ರೆ? ಮುಗಿಸ್ಬಿಟ್ಟೆ. ಓಕೆ ಸರ್, ನಿಮ್ಗೆ? ಅಯ್ಯನ ಮನೆ ಇಲ್ಲ ನಿಮ್ದು ಫಸ್ಟ್ ಅದ್ ಬಿಟ್ಟು. ನಾನು ಸೀರೀಸ್ ಎಲ್ಲ ಜಾಸ್ತಿ ನೋಡಲ್ಲ. ಓಕೆ. ಸೊ ಇದೇ ನಾನು ಮಾಡಿದೀನಿ ಅನ್ನೋದಕ್ಕೆ ನಾನು ನೋಡ್ತೀನಿ ಈಗ. ಎಸ್ ಮ್ಯಾಮ್, ಸೀರೀಸ್ ರಿಲೀಸ್ ಆಗ್ತಿದೆ. ಮುಂದಿನ ಸಿನಿಮಾಗಳ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಯಾವ್ದಾದ್ರು? ಅಂದ್ರೆ ಈಗ ಸನ್ ಆಫ್ ಮುತ್ತಣ್ಣ ನಮ್ಗೆ ಗೊತ್ತಿದೆ, ಅದು ಇಟ್ ವಿಲ್ ಆದಷ್ಟು ಬೇಗ ಅಂತ ಆದಷ್ಟು ಹೇಳ್ತಿದ್ದಾರೆ. ಬೇಗ Yes, ರಿಲೀಸ್ yes. ಆಗೋ ಪ್ಲಾನ್ಸ್ ಇದೆ. ಮತ್ತೆ ಫುಲ್ ಮೀಲ್ಸ್ ಅಂತ ಮಾಡಿ ಮುಗಿಸಿದೀನಿ, ಅದೂನು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಅದೇ ಒಂದು 5 ಸಿನಿಮಾ ರೆಡಿ ಇದೆ, ಬರ್ಬೇಕು ಈ ವರ್ಷನೇ ಅಷ್ಟೇ. Yes, yes. ಅದಾದ್ಮೇಲೆ ನಾಕು ತಂತಿ ಅಂತ ಒಂದು ಫೀಮೇಲ್ ಆಂಥಾಲಜಿ ಫಿಲ್ಮ್ ರೆಡಿ ಇದೆ. ಮತ್ತೆ ಒನ್ ವೇ ಅಂತ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ರೆಡಿ. ತಮಿಳ್ ಮತ್ತು ತೆಲುಗುಗಳು ಬಿಸಿ ಇದೀರಾ ಅನ್ಸುತ್ತೆ. ತೆಲುಗು 2 ಮುಗೀತು, ಒಂದು ರಿಲೀಸ್ ಆಯ್ತು, ಇನ್ನೊಂದು ರಿಲೀಸ್ ಆಗ್ಬೇಕು. ತಮಿಳು ಈಗ ರೀಸೆಂಟ್ ಆಗಿ ಒಂದು ಇದು ಆಲ್ಬಮ್ ಸಾಂಗ್ ರಿಲೀಸ್ ಆಯ್ತು, ವೇರ್ ಮಣಿರತ್ನಂ ಸರ್ ಪ್ರೆಸೆಂಟೆಡ್ ಆಲ್ಬಮ್ ಸಾಂಗ್. ಸೊ ಸಿನಿಮಾ ಒಂದ್ ಸ್ವಲ್ಪ ಸ್ಕ್ರಿಪ್ಟ್ಸ್ ನೋಡ್ತಾ ಇದೀನಿ, ಮಾಡಿದ್ರೆ ಸಕ್ಕದಾಗಿರೋದ್ ಮಾಡ್ಬೇಕು ಅಂತ ಕಾಯ್ತಾ ಇದೀನಿ. ಅದಕ್ಕೆ ಈ ತರದ ಪ್ರಾಡಕ್ಟ್ ಗಳನ್ನ ಕೊಡ್ತಿದ್ದಾರೆ. ಅದೇ ಅದೇ ಅದೇ. Yes, ಅದಾದ್ಮೇಲೆ ಮತ್ತೆ ವೆಬ್ ಸೀರೀಸ್ ಗಳನ್ನ ಮಾಡ್ತೀರಾ? ಅಂದ್ರೆ ಅಫ್ಕೋರ್ಸ್ ಮಾಡ್ತೀನಿ, ಯಾಕೆ ಮಾಡ್ಬಾರ್ದು? ಒಳ್ಳೆ ಇರೋ ಪೇಮೆಂಟ್ ಸಿಗುತ್ತೆ, ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ಹೌದು. ಏನಕ್ಕೆ ಮಾಡ್ಬಾರ್ದು? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಸರ್, ನೀವು ಮಾಡ್ತೀರಾ ನೆಕ್ಸ್ಟ್ ವೆಬ್ ಸೀರೀಸ್ ಗಳನ್ನ? 100% ಮಾಡ್ತೀನಿ. ಇದೊಂದ್ರ ಸಿನಿಮಾ ತರನೇ. ಹೌದು, ಹೌದು. ಸರ್ ಇದೇನು ಅಂದ್ರೆ ಜಸ್ಟ್ ಎಪಿಸೋಡ್ಸ್ ಅಂತ ಬಿಡ್ತಾರೆ, ಬಿಟ್ರೆ ಸಿನಿಮಾನೇ ಇದು. ಬಟ್ ಅದೇ ಎಪಿಸೋಡ್ ತರ ಹೋಗಿ OTT ಬಿಡ್ತಾರೆ, ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಾರೆ ಅಷ್ಟೇ. ಒಂದೊಂದು ಎಪಿಸೋಡ್ ಎಷ್ಟಿರುತ್ತೆ ಡ್ಯೂರೇಷನ್ ಅಪ್ರಾಕ್ಸಿಮೇಟ್ಲಿ? 25 to 30 minutes. ಓಕೆ. ಅಂದ್ರೆ ನೈಟ್ ಶೂಟ್ ಜಾಸ್ತಿ ಆಗಿದೆ ಅನ್ಸುತ್ತೆ. ನೈಟ್ ಟು ಡೇ ಎರಡೂ ಆಗಿದೆ. ಓಕೆ ಎರಡೂ ಆಗಿದೆ. ಓಕೆ, ತುಂಬಾ ಎಕ್ಸೈಟೆಡ್ ಆಗಿದೆ. ನೈಟ್ ಜಾಸ್ತಿ. ಸರ್, ಅಂದ್ರೆ ನಿಮ್ಗೂ ಹಾರರ್ ಯಾವ್ದಾದ್ರು ನೋಡಿದ್ರೆ ಇದ್ರ ಕಂಟೆಂಟ್, ಈ ತರದ ಕಂಟೆಂಟ್ ಗಳ ವೆಬ್ ಸೀರೀಸ್ ಯಾವ್ದಾದ್ರು? ಇಲ್ಲ ಈ ತರದ ಕಂಟೆಂಟ್ ವೆಬ್ ಸೀರೀಸ್ ಅದೇ ಹೇಳಿದ ನಾನು, ಸೀರೀಸ್ ನೋಡೋದು ಕಡಿಮೆ ಅಂತ. ನಂಗೆ ಆತರ ಪೇಷನ್ಸ್ ಇಲ್ಲ ಕೂತ್ ನೋಡೋದು. ಬಟ್ ಅದೇ ಫಸ್ಟ್ ಅಯ್ಯನ ಮನೆನೇ ಟ್ರೈ ಮಾಡ್ತೀನಿ. 25th ಕೂತ್ಕೊಂಡು ನಾನೇ ಫಸ್ಟ್ ನೋಡ್ತೀನಿ. ಫುಲ್. ಎಸ್. ಅಂದ್ರೆ ಇದು ತುಂಬಾ ಡೀಪ್ಲಿ ರೂಟೆಡ್ ಟು ದ ಕರ್ನಾಟಕ ಕಲ್ಚರ್. ನಮ್ಮ ಕಲ್ಚರ್ಗೆ ಮತ್ತೆ ಆವಾಗ 90s ಅಲ್ಲಿ ಯಾವ್ಯಾವ ತರ ಇತ್ತು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ, ಅಲ್ಲಿ ಯಾವ್ಯಾವ ತರ ಟ್ರೀಟ್ ಮಾಡ್ತಾ ಇದ್ರು ಜನರನ್ನ, ಇದನ್ನೆಲ್ಲ ಕೂತಾಗ ಈಗ ನನ್ನ ಅಮ್ಮ ಮತ್ತೆ ಅಜ್ಜಿ ಎಲ್ಲ ಕೂತ್ರೆ ಅವ್ರು ತುಂಬಾ ಕನೆಕ್ಟ್ ಆಗ್ತಾರೆ. ನಮ್ ಸೊಸೆಯಾಗಿ ಬಂದಾಗ ಇದ್ದಿದ್ದು ಅಂದ್ರೆ ಈ ತರ ಮಾತಾಡ್ಕೋತಾರೆ. ಸೊ ದಟ್ ಈಸ್ ವೆರಿ ಕಾಮನ್, ತುಂಬಾ ಕನೆಕ್ಟ್ ಆಗುತ್ತೆ. ಸೊ ಆಡಿಯನ್ಸ್ ಏನ್ ಹೇಳ್ತೀರಾ ಮ್ಯಾಮ್? ಇದೆ 25th ಗೆ ವೆಬ್ ಸೀರೀಸ್ ರಿಲೀಸ್ ಆಗ್ತಿದೆ. ಸೊ ಇದೇ ಏಪ್ರಿಲ್ 25ನೇ ತಾರೀಕು ನಮ್ಮ ಸೀರೀಸ್ ಅಯ್ಯನ ಮನೆ
ಮೊದಲನೇ ZEE5 ಒರಿಜಿನಲ್ ಸೀರೀಸ್ ಇದು. ಸೊ ದಯವಿಟ್ಟು ಮಿಸ್ ಮಾಡದೆ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ತುಂಬಾ ಕನೆಕ್ಟ್ ಆಗ್ತೀರಾ, ನಿಮ್ಮ ಹಳೆ ದಿನಗಳನ್ನೆಲ್ಲ ನೀವು ನೆನಪಿಸ್ಕೋಬಹುದು. ಸೊ ಮಿಸ್ ಮಾಡದೆ 25ನೇ ತಾರೀಕು ಏಪ್ರಿಲ್ ನೋಡಿ. ನೋಡಿ ಸರ್ ಫ್ರೈಡೆ ಬರ್ತಾ ಇದೀವಿ, ವೀಕೆಂಡ್ಸ್ ಇರುತ್ತೆ, ಆರಾಮಾಗಿ ಎಲ್ಲಾ ಕೂತ್ಕೊಂಡು ಎಲ್ಲಾ ಹೌದು. ಸೀರೀಸ್ ಕಂಪ್ಲೀಟ್ ಮಾಡಿ 3 ಅವರ್ ನಿಮ್ಮ- ಸಾಕು, 3 ಅವರ್ ಕೂತ್ಕೊಂಡ್ರೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಸರ್, Thank ಆಲ್ you. ಥ್ಯಾಂಕ್ ಯು ಮ್ಯಾಮ್, Thank ಆಲ್ ದಿ you. ವೆರಿ ಬೆಸ್ಟ್. Thank ಇದು you. ಹೊಸ ಪ್ರಯತ್ನ ನಮಗೂ ಕೂಡ ಯಾವಾಗ ಅಂತ ಅದೊಂದು ಕೊರಗಿರೋದು, ಕನ್ನಡದಲ್ಲಿ ವೆಬ್ ಸೀರೀಸ್ ಗಳು ಆಗ್ತಾ ಇಲ್ಲ ಅಂತ. ಈ ತರದ ಒಂದು ವಿಷಯ ಕೇಳಿದ ತಕ್ಷಣ ಖುಷಿ ಆಯ್ತು. ಅದಾದ ನಂತರ ಟ್ರೈಲರ್ ನೋಡಿದ್ಮೇಲೆ ಇನ್ನೂ ಖುಷಿ ಆಯ್ತು. ಒಂದು ಪ್ರಾಮಿಸಿಂಗ್ ಕಂಟೆಂಟ್ ಮುಖಾಂತರ ಬರ್ತಿದ್ದಾರೆ ಅನ್ನೋ ನಂಬಿಕೆ ಬಂದಿದೆ. ಒಳ್ಳೇದಾಗ್ಲಿ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, Thank ಥ್ಯಾಂಕ್ ಯು you. ಥ್ಯಾಂಕ್ ಯು ಥ್ಯಾಂಕ್ ಯು.